हेलो स्टूडेंट्स एल्रिಗೂ ನಮಸ್ಕಾರ ದರ್ಶು ಎಜುಕೇರ್ ಚಾನೆಲ್ ಗೆ ಹಾಗೆ ಕೆಎ 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕೆಎ ಮುಖಾಂತರ ಬಂದಿರುವಂತ ಬಿಗ್ಗೆಸ್ಟ್ ಅಪ್ಡೇಟ್ ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ। ಹಾಗೆ ಆಪ್ಷನ್ ಎಂಟ್ರಿ ರಿಲೇಟೆಡ್ ಎಷ್ಟೊಂದು ಡೌಟ್ಸ್ ಇದೆ ನಿಮಗೆ, ಏನು ಅಂತ ಅಂದ್ರೆ ನಿಮಗೆ ಆಗಸ್ಟ್ 14ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಅಂದ್ರೆ ಅಫಿಷಿಯಲ್ ಆಗಿ ಏನು ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ನ ಕೆಎ ವೆಬ್ಸೈಟ್ ಅಲ್ಲಿ। ಆದ್ರೆ ನಿಮಗೆ ಒಂದು ಮಾಹಿತಿ ನಿಮಗೆ ಸಿಕ್ಕಿತ್ತು, ಏನು ಅಂತ ಅಂದ್ರೆ 14ನೇ ತಾರೀಕು ರಾತ್ರಿ 11:59ಕ್ಕೆ ನಿಮಗೆ ಲಾಸ್ಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ನಿಮಗೆ ಹೇಳಿದ್ರು। ಅದಾದ್ಮೇಲೆ 15ನೇ ತಾರೀಕು ಏನಿದೆ ನಿಮಗೆ ಸರ್ವರ್ ಬಿಸಿ ಇರುತ್ತೆ, ಅಂದ್ರೆ ನಿಮಗೆ ಈ ಒಂದು ಕೆಎ ವೆಬ್ಸೈಟ್ ಅಲ್ಲಿ ನೀವು ಯಾವುದೇ ರೀತಿಯಾದಂತಹ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ, ಹಾಗೆ ಯಾವುದೇ ರೀತಿಯಾದಂತಹ ಒಂದು ಅಪ್ಡೇಟ್ಸ್ ನಿಮಗೆ ಅವತ್ತಿನ ಒಂದು ದಿನ ಬರೋದಿಲ್ಲ ಅಂತ ನಿಮಗೆ ಕೆಎ ಮುಖಾಂತರ ಒಂದು ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು। ಅದಾದ್ಮೇಲೆ ಮತ್ತೆ ನಿಮಗೆ ಇವತ್ತು ಅಂದ್ರೆ ಆಗಸ್ಟ್ 16ನೇ ತಾರೀಕು ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತ ನಿಮಗೆ ಬೆಳಿಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ। ಅದರ ಬಗ್ಗೆ ಎಲ್ಲ ಕೂಡ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ, ವಿಡಿಯೋನ ಸಂಪೂರ್ಣವಾಗಿ ನೋಡಿ। ಹಾಗೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ಒಂದು ಚಾನೆಲ್ಗೆ ಬಂದಿದ್ದೀರಾ ಇವಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ರೀತಿಯಾದಂತಹ ಒಂದು ಅಪ್ಡೇಟ್ಸ್ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ। ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 5,000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ। ಹಾಗೆ ಈ ಒಂದು ವಿಡಿಯೋಗೆ 200ರಿಂದ 300 ಲೈಕ್ಸ್ ಎಷ್ಟು ಮಾಡ್ತೀರಾ ನಿಮಗೆ ಬಿಟ್ಟಿದ್ದು, 300 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬೇಗ 300 ಲೈಕ್ಸ್ನ ಕಂಪ್ಲೀಟ್ ಮಾಡಿ, ಲೈಕ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ನಿಮಗೆ ಆಗಸ್ಟ್ 15ನೇ ತಾರೀಕು ಏನು ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನ ನೀಡಿರಲಿಲ್ಲ, ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡ್ಕೊಳೋದಕ್ಕೆ ಹಾಗೆ ರೀಅರೇಂಜ್ ಮಾಡ್ಕೊಳೋದಕ್ಕೆ ಅಲ್ಟರ್ ಮಾಡ್ಕೊಳೋದಕ್ಕೆ ನಿಮಗೆ ಅವಕಾಶ ಇರಲಿಲ್ಲ ಆಗಸ್ಟ್ 15ನೇ ತಾರೀಕು। ಆದರೆ ಆಗಸ್ಟ್ 16ನೇ ತಾರೀಕು ನಿಮಗೆ ಕಾಲೇಜ್ನ ಆ್ಯಡ್ ಮಾಡ್ಕೊಳೋದಕ್ಕೆ ಹಾಗೆ ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಏನಿದೆ ಅಲ್ಲಿ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡ್ಕೊಳೋದಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ನಿಮಗೆ ಬೆಳಿಗ್ಗೆ ಹೇಳಿದ್ದೆ। ಅದೇ ರೀತಿಯಾಗಿ ನಿಮಗೆ ಇವತ್ತು ಅಂದರೆ ಆಗಸ್ಟ್ 16ನೇ ತಾರೀಕು ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ। ಇದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿಯನ್ನು ನೀವೀಗ ಮಾಡ್ತಾ ಇರೋದು। ಹಾಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ। ನೀವು ಈಗ ಆಪ್ಷನ್ ಎಂಟ್ರಿಯನ್ನು ಮಾಡ್ತಾ ಇದ್ದೀರಾ, ಹೇಗೆ ನಾವು ಆಪ್ಷನ್ ಎಂಟ್ರಿಯನ್ನು ಮಾಡೋದು ಅಂತ ಕೇಳಿದ್ರೆ ನೀವು ನಾರ್ಮಲ್ ಆಗಿ ಮೊದಲು ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನು ಬಂತು ಅದಕ್ಕಿಂತ ಮುಂಚೆ ನೀವು ಆಪ್ಷನ್ ಎಂಟ್ರಿಯನ್ನು ಯಾವ ರೀತಿ ಮಾಡಿದ್ರಿ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಪ್ಷನ್ ಎಂಟ್ರಿಯನ್ನು ಮಾಡೋದು, ಅದೇ ಒಂದು ಲಿಂಕ್ ನಿಮಗೆ ಅಲ್ಲಿ ಸಿಗುವಂಥದ್ದು, ಅಲ್ಲಿ ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ। ನಿಮಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನು ಬಂದಿದೆ ಅಲ್ಲಿ ನಿಮಗೆ ಕಾಲೇಜಸ್ ಯಾವುದೇ ಸಿಕ್ಕಿರಲಿ, ನಿಮ್ಗೆ ಆ ಕಾಲೇಜಸ್ ಇಷ್ಟ ಇದ್ದರೆ ಅದನ್ನು ನಂಬರ್ 1ನಲ್ಲಿ ಇಟ್ಕೊಳ್ಳಿ, ನಿಮಗೆ ಕಾಲೇಜ್ ಇಷ್ಟ ಇಲ್ಲ ಅಂದರೆ ಅದನ್ನ 0ಗೆ ಹಾಕಿ, ಹಾಗೆ ನೀವು ಬೇಕಾದಷ್ಟು ಕಾಲೇಜಸ್ನ ಮತ್ತೆ ಆ್ಯಡ್ ಮಾಡ್ಕೊಂಡು ಹೋಗಿ। ಇದು ನಿಮಗೆ ಲಾಸ್ಟ್ ಆಪ್ಷನ್ ಎಂಟ್ರಿ ಅಂತಲೇ ಹೇಳ್ಬೋದು, ಫಸ್ಟ್ ರೌಂಡಲ್ಲೇ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ। ಹಾಗಾಗಿ ಇದು ನಿಮಗೆ ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ ಈ ಒಂದು ಆಪ್ಷನ್ ಎಂಟ್ರಿ ಏನಿದೆ ಇದು ನಿಮಗೆ ಲಾಸ್ಟ್ ಡೇಟ್ ಏನು ಅಂತ ಅಂದರೆ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೀವು ಲಾಸ್ಟ್ ಡೇಟ್ ನಿಮಗೆ ಬಂದು 17ನೇ ತಾರೀಕು ರಾತ್ರಿ 11:59 ಅಂತ ನಿಮಗೆ ಒಂದು ಏನು ನೋಟಿಫಿಕೇಶನ್ ಏನು ಬಿಟ್ಟಿಲ್ಲ, ಆದರೆ ಕೆಎಲ್ಲಿ ನಿಮಗೆ ಈ ಥರ ತೋರಿಸ್ತಿರುವಂಥದ್ದು ಏನು ಅಂತಂದರೆ ರಾತ್ರಿ 11:59 ಯಾವ ಡೇಟ್ ಅಂತಂದರೆ 17ನೇ ತಾರೀಕು ಹೋದ್ರು, ಅಂದರೆ ನಾಳೆವರೆಗೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು। ಆದರೆ ನೀವು ಕೇಳ್ಬೋದು ಲಾಸ್ಟ್ ಡೇಟ್ ಏನು ಅನೌನ್ಸ್ಮೆಂಟ್ ಮಾಡಿಲ್ಲ, ಆದರೆ ಈ ಒಂದು ಏನಿದೆ 17ನೇ ತಾರೀಕು ಇನ್ನೂ ಕೂಡ ಎಕ್ಸ್ಟೆಂಡ್ ಆಗ್ಬೋದಾ ಆಪ್ಷನ್ ಎಂಟ್ರಿ ಡೇಟು ಅಂತ ಅಂದರೆ ಹೌದು ಅಂತ ನಾನು ಹೇಳ್ತಿದ್ದೀನಿ, ಆದರೂ ಆಗ್ಬೋದು। ಯಾಕೆ ಅಂತ ಅಂದರೆ ಈಗ ನೀಟ್ ವಿದ್ಯಾರ್ಥಿಗಳು ಎಲ್ಲ ಯಾರ್ಯಾರು ಇದ್ದಾರೆ ಅವ್ರು ಇನ್ನೂ ಕೂಡ ಆಪ್ಷನ್ ಎಂಟ್ರಿಯನ್ನು ಮಾಡಿಲ್ಲ, ಮೆಡಿಕಲ್ ಏನು ಆಯುಷ್ ಕೋರ್ಸ್ ಆಗಿರ್ಬೋದು, ಮೆಡಿಕಲ್ಲು, ಡೆಂಟಲ್ಲು ಇವರೆಲ್ಲರಿಗೂ ಕೂಡ ಇನ್ನೂ ಆಪ್ಷನ್ ಎಂಟ್ರಿ ಆಗಿಲ್ಲ, ಅವರು ಕೂಡ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ, ಅವರು ಕೂಡ ಕಾಲೇಜಸ್ನ ಲಿಸ್ಟ್ ಪ್ರಿಪೇರ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡಿ ಅವರು ಕೂಡ ಒಂದು ರಿಸಲ್ಟನ್ನು ಬಿಡಬೇಕಾಗತ್ತೆ। ಹಾಗಾಗಿ ಅವ್ರು ಇಷ್ಟು ಬೇಗ ಲಿಂಕನ್ನು ಕ್ಲೋಸ್ ಮಾಡೋದಿಲ್ಲ, ನಿಮಗೂ ಕೂಡ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗ್ಬೋದು ಆ ಒಂದು ಡೇಟು। ಹಾಗಾಗಿ ಬೇಗ ಈ ನಾಳೆ ಅನ್ನೋಷ್ಟರಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ, ಡೇಟ್ ಎಕ್ಸ್ಟೆಂಡ್ ಆದರೆ ಮತ್ತೆ ನೀವು ಆಪ್ಷನ್ ಎಂಟ್ರಿಯನ್ನು ಆ್ಯಡ್ ಅಥವಾ ಡಿಲೀಟ್ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು,
ಮಾಡ್ಕೋಬಹುದು, ರೀಅರೇಂಜ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಏನಾದರೂ ಎಕ್ಸ್ಟೆಂಡ್ ಆದರೆ ನೀವು ಅದನ್ನೆಲ್ಲ ಮಾಡ್ಕೋಬಹುದು. ಅಥವಾ ಎಕ್ಸ್ಟೆಂಡ್ ಆಗಲಿಲ್ಲ ಅಂತ ಅಂದರೆ ಆ ಒಂದು ಡೇಟು ನಾಳೆ ಒಳಗಡೆ ನೀವು ಬೇಗ ಬೇಗ ಒಂದು ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ಬೋದು, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಸರ್ ಅಂತ ಕೇಳಿದ್ರೆ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಸ್ಟೂಡೆಂಟ್ಸ್, ನಿಮ್ಗೆ ಈಗ ಹೇಳಿದೆ ನೀಟ್ ಸ್ಟೂಡೆಂಟ್ಸ್ ಕೂಡ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅಂತ. ಆದರೆ ಅವರು ಆಪ್ಷನ್ ಎಂಟ್ರಿಯನ್ನು ಮಾಡಿ ಈ ಒಂದು ಲಿಂಕ್ ಏನಿದೆ ಇದು ಕ್ಲೋಸ್ ಆಗಬೇಕು. ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಏನು ಲಿಂಕ್ ಇದೆ, ಆಪ್ಷನ್ ಎಂಟ್ರಿ ಲಿಂಕು, ಅದು ಕ್ಲೋಸ್ ಆಗಿ 2 ರಿಂದ 3 ದಿನದೊಳಗಡೆ ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ನಿಮಗೆ ಬರುವಂಥದ್ದು. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗುವಂಥದ್ದು. ಲೇಟ್ ಅಂತ ಅಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮಗೆ KE ಮುಖಾಂತರ ಒಂದು ರೀಕ್ ಶೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಸ್ವಲ್ಪ ದಿನದಲ್ಲೇ ಆ ಒಂದು ರೀಕ್ ಶೆಡ್ಯೂಲ್ ಬಂದಾದ್ಮೇಲೆ ಯಾವ್ಯಾವ ಡೇಟಲ್ಲಿ ನಿಮಗೆ ಯಾವ್ಯಾವ ಅಪ್ಡೇಟ್ಸು ಸಿಗುತ್ತೆ ಅಂತ ಗೊತ್ತಾಗೋದು. ಹಾಗಾಗಿ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅದು ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗಬೇಕಂದ್ರೆ KE ಮುಖಾಂತರ ಒಂದು ರೀಕ್ ಶೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ ಏನಿದೆ ಅದ್ರ ಒಂದು ಡೇಟ್ ಆಗಿರ್ಬೋದು, ಹಾಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಡೇಟ್ ಆಗಿರ್ಬೋದು, ಹಾಗೆ ಕಟ್ ಆಫ್ ಕೂಡ ಆಗಿರ್ಬೋದು. ಇದರೆಲ್ಲ ರಿಲೇಟೆಡ್ ಒಂದು ಅಪ್ಡೇಟನ್ನು KE ಮುಖಾಂತರ ಕೊಡ್ತಾರೆ. ಅದು ಬಂದಾದ್ಮೇಲೆ ನಾನು ನಿಮಗೆ ಒಂದು ಅಪ್ಡೇಟನ್ನು ನಿಮಗೆ ಈ ಒಂದು ಚಾನೆಲ್ನಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಹಾಗಾಗಿ ಯಾರು ಕೂಡ ಆಪ್ಷನ್ ಎಂಟ್ರಿ ಏನಿದೆ ಲೇಟ್ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ, ಹಾಗಾಗಿ ನಾನು ಹೋಗಿ ಮ್ಯಾನೇಜ್ಮೆಂಟ್ ಸೀಟ್ಗೆ ಅಡ್ಮಿಷನ್ ಮಾಡಿಸ್ತೀನಿ, ಬೇರೆ ಒಂದು ಇಂಜಿನಿಯರಿಂಗ್ ಸೀಟನ್ನು ಬೇರೆ ಒಂದು ಪ್ರೈವೇಟ್ ಕಾಲೇಜಸಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ನ ನಾನು ಅಡ್ಮಿಷನ್ ಮಾಡಿಸ್ತೀನಿ ಅಂತ ಅಂದು ನೀವು ಅಮೌಂಟನ್ನು ವೇಸ್ಟ್ ಮಾಡ್ಕೋಬೇಡಿ. ಇದು ಸ್ವಲ್ಪ ಡಿಲೇ ಆಗ್ತಿದೆ ನಿಜ, ಆದರೆ ನಿಮಗೆ ಸೀಟು ಸಿಕ್ಕೇ ಸಿಗುತ್ತೆ, ಎಲ್ಲೂ ಹೋಗೋದಿಲ್ಲ. ಕಾಲೇಜಸ್ಸು ಆಪ್ಷನ್ ಎಂಟ್ರಿ KE ಅವರು ಆಪ್ಷನ್ ಎಂಟ್ರಿ ಮಾಡಿ ನಿಮಗೆ ಕಾಲೇಜಸ್ನ ಅಲಾಟ್ ಮಾಡಿ ಕೊಡ್ತಾರೆ. ಆದರೆ ಸ್ವಲ್ಪ ಲೇಟ್ ಆಗ್ಬೋದು. ಸ್ವಲ್ಪ ಲೇಟ್ ಅಂದರೆ ಈಗಾಗಲೇ ಲೇಟ್ ಆಗಿದೆ, ಆದರೆ ಇನ್ಮೇಲೆ ಲೇಟ್ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ಡಿಸಿಷನ್ನ ತೊಗೊಳಕ್ಕೆ ಹೋಗಬೇಡಿ, ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ಕೂಡ ಆಪ್ಷನ್ ಎಂಟ್ರಿಯನ್ನು ಮಾಡಿ ಕಾಲೇಜಸ್ನ ಆ್ಯಡ್ ಮಾಡಿ ಫಸ್ಟ್ ರೌಂಡಲ್ಲಿ ನಿಮ್ಗೆ ಯಾವುದಾದ್ರೂ ಕಾಲೇಜ್ ಸಿಗುತ್ತೆ, ನಿಮಗೆ ಸಿಕ್ಕಿದ್ದು ಇಷ್ಟ ಆಗಲ್ಲ ಅಂದರೆ ಮತ್ತೆ ಸೆಕೆಂಡ್ ರೌಂಡ್ಗೆ ಟ್ರೈ ಮಾಡಿ, ಮತ್ತೆ ಥರ್ಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಕೂಡ ನಿಮಗೆ ಯಾವುದಾದ್ರೂ ಒಂದು ಕಾಲೇಜ್ ಸಿಕ್ಕೇ ಸಿಗುತ್ತೆ, ಅಡ್ಮಿಷನ್ನ ಮಾಡಿಸಿ ಅಂತ ಹೇಳ್ತಾ, ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿಕೊಂಡು ಅಲ್ಲೂ ಕೂಡ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಹಾಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಟೆಲಿಗ್ರಾಮ್ ಲಿಂಕ್ ಆಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬೋದು, ಹೋಗಿ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಎಲ್ಲ ರೀತಿಯಾದಂಥ ಅಪ್ಡೇಟ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ರೀತಿಯಾದಂಥ ಎಲ್ಲ ಒಂದು ಅಪ್ಡೇಟ್ಸು ನಿಮಗೆ ಬೇಕಾದರೆ ಅಂತಲ್ಲ, ನಿಮಗೆ ಬೇಕೇ ಬೇಕು. ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ. ಈ ಒಂದು ಚಾನೆಲ್ನ 5,000 ಸಬ್ಸ್ಕ್ರೈಬರ್ಸ್ ನಿಯರ್ ಇದೆ, ಬೇಗ ಬೇಗ 5,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ 300 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬೇಗ ಬೇಗ ಎಲ್ಲರೂ ಕೂಡ ಬೇಗ ಬೇಗ ಲೈಕ್ ಮಾಡಿ 300 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಜೊತೆಗೆ ಸಿಗ್ತೀನಿ ಸ್ಟೂಡೆಂಟ್ಸ್. ಎಲ್ರಿಗೂ ಟೇಕ್ ಕೇರ್, ಬಾಯ್ ಸ್ಟೂಡೆಂಟ್ಸ್.